ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾನಿವತ್ತು 11/3/2026 ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತಿದ್ದೇನೆ. ಅದಕ್ಕಿಂತ ಮುಂಚಿತವಾಗಿ ನೀವು ಯಾರಾದರೂ ಕೂಡ ನಮ್ಮ ಚಾನಲ್ ಜ್ಞಾನದರ್ಶಿಯನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ. ಮೊದಲ ಪ್ರಶ್ನೆ ಹೀಗಿದೆ: ಇತ್ತೀಚೆಗೆ ಈ ಕೆಳಗಿನ ಯಾವ ಭಾರತೀಯನಿಗೆ ಮೊದಲ ಚಿಕಾಗೋ ಅಲ್ಯೂಮಿ ಅವಾರ್ಡ್ ಲೈಫ್ ಅಚೀವ್ಮೆಂಟ್ ನೀಡಿ ಗೌರವಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಕೆ.ವಿ. ಸುಬ್ರಹ್ಮಣ್ಯಂ. ಕೆ.ವಿ. ಸುಬ್ರಹ್ಮಣ್ಯಂ. ಯಾರಿದು ಕೆ.ವಿ. ಸುಬ್ರಹ್ಮಣ್ಯಂ? ಈ ಪ್ರಶಸ್ತಿ ಯಾವುದು? ಅದೆಲ್ಲವನ್ನ ನೋಡೋಣ ಬನ್ನಿ. ಸ್ನೇಹಿತರೆ, ಇತ್ತೀಚೆಗೆ ಚಿಕಾಗೋ ವಿಶ್ವವಿದ್ಯಾಲಯದ ಪ್ರತಿಷ್ಠಿತ ಅಲ್ಯೂಮಿ ಅವಾರ್ಡ್ ಫಾರ್ ಪ್ರೊಫೆಷನಲ್ ಅಚೀವ್ಮೆಂಟ್ ಪ್ರಶಸ್ತಿಗೆ ಗೌರವಕ್ಕೆ ಪಾತ್ರರಾದವರು ಯಾರಪ್ಪ ಅಂದರೆ ಭಾರತದ ಖ್ಯಾತ ಅರ್ಥಶಾಸ್ತ್ರಜ್ಞರಾದ ಕೆ.ವಿ. ಸುಬ್ರಹ್ಮಣ್ಯಂ ಅಂದರೆ ಕೃಷ್ಣಮೂರ್ತಿ ವೆಂಕಟ ಸುಬ್ರಹ್ಮಣ್ಯಂ. ಈ ಪ್ರಶಸ್ತಿಯ ಕುರಿತಾದ ಪ್ರಮುಖ ವಿಚಾರ ಅಂದರೆ ಈ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಯಾರಪ್ಪ ಅಂದರೆ ಕೆ.ವಿ. ಸುಬ್ರಹ್ಮಣ್ಯಂ ಅವರೇ. ಸ್ನೇಹಿತರೆ, ನಿಮಗೆ ಗೊತ್ತಿಲ್ಲ, 85 ವರ್ಷದ ಇತಿಹಾಸದಲ್ಲಿ ಈ ಪ್ರಶಸ್ತಿಗೆ ಭಾಜನರಾದ ಏಕೈಕ ವ್ಯಕ್ತಿ ಅಂದರೆ ಕೆ.ವಿ. ಸುಬ್ರಹ್ಮಣ್ಯಂ. ಇವರು ಭಾರತೀಯ ಅರ್ಥಶಾಸ್ತ್ರಜ್ಞರಾಗಿದ್ದಾರೆ. ಇವರು ಈ ಹಿಂದೆ 2018ರಿಂದ 2021ರವರೆಗೆ ಭಾರತ ಸರ್ಕಾರದ 17ನೇ ಮುಖ್ಯ ಆರ್ಥಿಕ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದರು. ಇನ್ನು ಪ್ರಸ್ತುತ ಇವರು ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಲ್ಲಿ ಭಾರತದ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇನ್ನು ಈ ಪ್ರಶಸ್ತಿಯನ್ನು ಏನಕ್ಕಾಗಿ ಕೊಡಲಾಯಿತು ಅಂದರೆ ಭಾರತದ ಆರ್ಥಿಕ ಸಮೀಕ್ಷೆಗಳಲ್ಲಿ ಅವರು ತಂದ ಸುಧಾರಣಾ ಕ್ರಮಗಳು ಮತ್ತು ಕೋವಿಡ್-19 ಸಮಯದಲ್ಲಿ ಭಾರತದ ಆರ್ಥಿಕತೆಯನ್ನು ಚೇತರಿಸಿಕೊಳ್ಳುವಂತೆ ಮಾಡುವಲ್ಲಿ ನೀಡಿದ ಬೌದ್ಧಿಕ ಕೊಡುಗೆಯನ್ನು ಪರಿಗಣಿಸಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಇದನ್ನು ನಾವು ಇನ್ಫೋಗ್ರಾಫಿಕ್ಸಲ್ಲಿ ಒಮ್ಮೆ ನೋಡಿಬಿಡೋಣ. ಕೆ.ವಿ. ಸುಬ್ರಹ್ಮಣ್ಯಂ ಜಾಗತಿಕ ಮನ್ನಣೆ ಪಡೆದ ಭಾರತೀಯ ಅರ್ಥಶಾಸ್ತ್ರಜ್ಞರು. ಇನ್ನು ಪ್ರಶಸ್ತಿಯ ವಿಶೇಷತೆಗಳು: ಈ ಪ್ರಶಸ್ತಿ 85 ವರ್ಷದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಪಡೆದ ಏಕೈಕ ಭಾರತೀಯ ಕೆ.ವಿ. ಸುಬ್ರಹ್ಮಣ್ಯಂ. ಇವರ ಸಾಧನೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಆರ್ಥಿಕ ಸುಧಾರಣೆಗಳು ಮತ್ತು ಕೋವಿಡ್-19 ಸಮಯದಲ್ಲಿ ಆರ್ಥಿಕ ಚೇತರಿಕೆಗೆ ನೀಡಿದ ಬೌದ್ಧಿಕ ಕೊಡುಗೆಯಿಂದ. ಇನ್ನು ವೃತ್ತಿ ಜೀವನದಲ್ಲಿ ಇವ್ರನ್ನ ನೆನಪಲ್ಲಿ ಇಟ್ಕೋಬೇಕಿರೋದು 2018ರಿಂದ 2021ರವರೆಗೆ ಭಾರತ ಸರ್ಕಾರದ 17ನೇ ಮುಖ್ಯ ಆರ್ಥಿಕ ಸಲಹೆಗಾರರಾಗಿದ್ದರು. ಪ್ರಸ್ತುತ IMFನಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಅಂದರೆ ಸ್ಟೇಟ್ಮೆಂಟ್ ವೈಸ್ ಕೊಟ್ಬಿಡ್ತಾರೆ. ಹೇಗೆ ಕೊಡ್ತಾರೆ ಅಂದರೆ ಇತ್ತೀಚೆಗೆ ಕೆ.ವಿ. ಸುಬ್ರಹ್ಮಣ್ಯಂ ಅವರು ಯಾವ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ ಅಂತ ಕೇಳ್ಬೋದು. ಇಂತಹ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಇವರು 2018ರಿಂದ 2021ರವರೆಗೆ ಏನಾಗಿದ್ರು ಅದನ್ನು ಕೇಳ್ಬೋದು. ಇವೆಲ್ಲವನ್ನ ಹೇಳಿಕೆ ಮೂಲಕ IMFನಲ್ಲಿ ಇದ್ದರು. 17ನೇ ಆರ್ಥಿಕ ಸಲಹೆಗಾರರಾಗಿದ್ದರು. 18ರಿಂದ 21ರವರೆಗೆ ಆರ್ಥಿಕ ಸಲಹೆಗಾರರಾಗಿದ್ದರು ಅಂತ ಕೊಟ್ಟುಬಿಟ್ಟು ಆಪ್ಷನಲ್ಲಿ ಯಾವುದೋ ಒಂದು ರಾಂಗ್ ಆನ್ಸರ್ನ ಕೊಡ್ಬೋದು. ಸೊ ಅದರಿಂದ ಇದೆಲ್ಲವೂ ಇಂಪಾರ್ಟೆಂಟು. ಓಕೆ, ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಬಿಡುಗಡೆಯಾದ ಸಿಪ್ರಿ ವರದಿಯ ಪ್ರಕಾರ ಯಾವ ದೇಶ ಅತಿ ಹೆಚ್ಚು ಯುದ್ಧ ಆಯುಧಗಳು ಅಥವಾ ವೆಪನ್ಸ್ಗಳನ್ನು ಆಮದು ಮಾಡಿಕೊಳ್ಳುತ್ತೆ ಅಂದರೆ ಮೊದಲ ಸ್ಥಾನದಲ್ಲಿ ಯುಕ್ರೇನ್ ಇದೆ. ಯಾಕೆ ಇಂಪಾರ್ಟೆಂಟ್ ಅಂದರೆ ನಮ್ಮ ಭಾರತ ಎರಡನೇ ಸ್ಥಾನದಲ್ಲಿದೆ. ಆ ಕಾರಣದಿಂದ ಇಂಪಾರ್ಟೆಂಟು. ಅದೇನದು ಸಿಪ್ರಿ ವರದಿ ನೋಡೋಣ ಬನ್ನಿ. ಮೊದಲಿಗೆ ಸಿಪ್ರಿ ಅಂದರೆ ಸ್ಟಾಕ್ ಹೋಮ್ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಗಿರುವಂಥದ್ದು. ಈ ವರದಿಯು ಜಾಗತಿಕ ಶಸ್ತ್ರ ವರ್ಗಾವಣೆ, ಮಿಲಿಟರಿ ವೆಚ್ಚ ಮತ್ತು ಪರಮಾಣು ಶಸ್ತ್ರಾಸ್ತ್ರಗಳ ಕುರಿತಾದ ಪ್ರಮುಖ ಅಂತಾರಾಷ್ಟ್ರೀಯ ವರದಿಯಾಗಿರುವಂಥದ್ದು. ಇತ್ತೀಚೆಗೆ 2006ರಲ್ಲಿ ವರದಿಯ ಪ್ರಕಾರ ಭಾರತವು ವಿಶ್ವದ 2ನೇ ಅತಿದೊಡ್ಡ ಆಮದುದಾರ ದೇಶವಾಗಿ ಉಳಿದಿದ್ದು ಫ್ರಾನ್ಸ್ ಮತ್ತು ಅಮೆರಿಕದಿಂದ ಹೆಚ್ಚಿನ ಶಸ್ತ್ರಾಸ್ತ್ರಗಳನ್ನು ಖರೀದಿಸುತ್ತಿದೆ. ಇದು ಗೊತ್ತಿರಲಿ. ಭಾರತದ ಸ್ಥಾನ 2018ರಿಂದ ಮತ್ತು 2022 ಮತ್ತು 2026ರ ವರದಿಯ ಪ್ರಕಾರ ಭಾರತವು ಜಾಗತಿಕವಾಗಿ ಶಸ್ತ್ರಾಸ್ತ್ರ ಆಮದು ಮಾಡಿಕೊಳ್ಳುವಲ್ಲಿ ಅಗ್ರಸ್ಥಾನವನ್ನು ಪಡೆದಿಲ್ಲ, 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು ರಷ್ಯಾದ ಪಾಲು ಕೂಡ ಕಡಿಮೆ ಆಗಿದೆ. ಯಾಕಂದರೆ ಭಾರತ ಇಲ್ಲಿವರೆಗೂ ರಷ್ಯಾದಿಂದ ಶಸ್ತ್ರಾಸ್ತ್ರಗಳನ್ನು ಪೂರೈಸಿಕೊಳ್ಳುವ ಅತಿ ದೊಡ್ಡ ದೇಶವಾಗಿತ್ತು. ಪಾಶ್ಚಿಮಾತ್ಯ ರಾಷ್ಟ್ರಗಳಾದ ಫ್ರಾನ್ಸ್ ಮತ್ತು ಅಮೆರಿಕದ ಕಡೆಗೆ ಭಾರತದ ಒಲವು ಹೆಚ್ಚಾದ ಕಾರಣ ರಷ್ಯಾದಿಂದ ತೆಗೆದುಕೊಳ್ಳುವಂತಹ ವೆಪನ್ಗಳು ಈಗ ಕಡಿಮೆ ಆಗಿದೆ. ಇನ್ನು ಜಾಗತಿಕ ವೆಚ್ಚವನ್ನು ನೋಡೋದಾದರೆ 2004ರಲ್ಲಿ ಜಾಗತಿಕ ಮಿಲಿಟರಿ ವೆಚ್ಚವು $2,718 ಶತಕೋಟಿ ಏರಿದ್ದು ಶೀತಲ ಸಮರದ ನಂತರ ಗರಿಷ್ಠ ಬೆಳವಣಿಗೆ. ನೋಡಿ, ಅವಾಗಾಗಿದ್ದಾದ್ಮೇಲೆ ಇದು ಅಗ್ರ 5 ಮಿಲಿಟರಿ ವೆಚ್ಚದ ದೇಶಗಳು ಯಾವುದು? ಅಮೆರಿಕ, ಚೀನಾ, ರಷ್ಯಾ, ಜರ್ಮನಿ ಮತ್ತು ಭಾರತ. ನಮ್ಮ ಭಾರತದಲ್ಲಿ ಹೆಚ್ಚು ಹೋಗ್ತಿದೆ. ಜಾಗತಿಕ ವೆಚ್ಚದ 60% ಈ 5 ದೇಶಗಳೇ ಖರ್ಚು ಮಾಡ್ತಿವೆ. ಇನ್ನು ಭಾರತೀಯ ಕಂಪನಿಗಳಾದ HAL, BEL, ಮಜ್ಡಾ ಕಂಪನಿಗಳು ಏನಿದೆ ಇವು ವಿಶ್ವದ ಟಾಪ್ 100 ಶಸ್ತ್ರಾಸ್ತ್ರ ಉತ್ಪಾದನಾ ಕಂಪನಿಗಳಲ್ಲಿ ಸ್ಥಾನವನ್ನು ಪಡೆದಿದೆ. ಇದೆಲ್ಲವನ್ನು ಒಮ್ಮೆ ಇನ್ಫೋಗ್ರಾಫಿಕ್ಸಲ್ಲಿ ನೋಡೋಣ.
ನೋಡಿ ಸ್ನೇಹಿತರೆ, ಸಿಪ್ರಿ ಜಾಗತಿಕ ಮಿಲಿಟರಿ ಟ್ರೆಂಡ್ಗಳು ಮತ್ತು ಭಾರತದ ಕಾರ್ಯತಂತ್ರ, ಭಾರತದ ಸಶಸ್ತ್ರ ಆಮದು ಮತ್ತು ಉತ್ಪಾದನೆ ಜಾಗತಿಕವಾಗಿ ಎರಡನೇ ಸ್ಥಾನವನ್ನು ಆಮದುದಾರರಾಗಿ ಪಡೆದುಕೊಂಡಿರುವಂಥದ್ದು. ಫ್ರಾನ್ಸ್ ಮತ್ತು ಅಮೆರಿಕದೊಂದಿಗೆ ಸಂಬಂಧವನ್ನು ಹೆಚ್ಚಿಸಿಕೊಂಡಿದೆ. ಭಾರತವು ವಿಶ್ವದ ಸಶಸ್ತ್ರ ಆಮದು ಮಾಡಿಕೊಳ್ಳುವ ರಾಷ್ಟ್ರಗಳ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿದೆ. ಟಾಪ್ 10ನಲ್ಲಿ ನಮ್ಮ HAL, BEL ಮತ್ತು ಮಜ್ಡಾಕ್ ಇರುವಂಥದ್ದು. ಇನ್ನು ರಷ್ಯಾದ ಸಶಸ್ತ್ರ ಪಾಲು ಕಡಿಮೆ ಆಗಿರುವಂಥದ್ದು. ಇನ್ನು ಜಾಗತಿಕ ಮಿಲಿಟರಿ ವೆಚ್ಚದ ಅಂದರೆ 5 ದೇಶಗಳು ಟಾಪ್ 5 ಇದೆ ಅಂತ ಹೇಳಿದ್ನಲ್ಲ ನಾನಾಗಲೇ. ಅಮೆರಿಕ ಮತ್ತು ಚೀನಾ ಟಾಪ್ ಇದರಲ್ಲಿ ಇರುವಂಥದ್ದು. ರಷ್ಯಾ ಮತ್ತು ಜರ್ಮನಿ ಕೂಡ ಪ್ರಮುಖ ಪಾತ್ರವನ್ನು ವಹಿಸಿಕೊಂಡಿವೆ. ಒಟ್ಟು ಜಾಗತಿಕವಾಗಿ 2718 ಶತಕೋಟಿ ವೆಚ್ಚವನ್ನು ಇದು ಪಡೆದಿರುವಂಥದ್ದು. ಭಾರತ ಅಗ್ರ 5ಅಲ್ಲಿ ತನ್ನ ಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು ಮುಂದಿನ ಪ್ರಶ್ನೆ ಹೀಗಿದೆ: ಇತ್ತೀಚೆಗೆ ಇರಾನ್ ಸುಪ್ರೀಂ ಲೀಡರ್ ಆಗಿ ಯಾರನ್ನ ನೇಮಕ ಮಾಡಿದೆ? ಇದಕ್ಕೆ ಸರಿಯಾದ ಉತ್ತರ ಮುತಾಜ್ ಖಮೇನಿ. ಯಾರಿದು ಮುತಾಜ್ ಖಮೇನಿ? ಏನಿದು ಇಸ್ರೇಲ್ ಇರಾನ್ ವಾರ್? ಇರಾನ್ ಸುಪ್ರೀಂ ಲೀಡರ್ ಏನು? ಅದೆಲ್ಲವನ್ನು ನೋಡೋಣ ಬನ್ನಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಆರಂಭವಾಗಿರುವಂಥದ್ದು. ಇಸ್ರೇಲ್ಗೆ ಅಮೆರಿಕ ಪರವಾಗಿ ನಿಂತಿರುವಂಥದ್ದು. ಈ ಯುದ್ಧದಲ್ಲಿ ಅಮೆರಿಕ ಒಂದು ರೀತಿ ಮೇಲುಗೈಯನ್ನು ಸಾಧಿಸಿತ್ತು. ಅದರಲ್ಲೂ ಕೂಡ ಏನು ಸುಪ್ರೀಂ ಲೀಡರ್ ಈ ಹಿಂದೆ ಇದ್ದರು ಖಮೇನಿ ಅವರನ್ನು ದಾಳಿ ಮಾಡಿ ಸಾಯಿಸುವಂಥ ಕೆಲಸವನ್ನು ಮಾಡಿತ್ತು. ಅದಾದ ಬಳಿಕ ಅವರ ಮಗ ಅಲಿ ಖಮೇನಿ ಅವರನ್ನು ಕೂಡ ತರಲಾಗಿತ್ತು. ಅವರ ಹತ್ಯೆ ಕೂಡ ಆಗಿದ್ದು. ಇದೀಗ ಮೊಜ್ತಾಬ್ ಖಮೇನಿ, ಇದನ್ನು ಇಂಗ್ಲೀಷಲ್ಲಿ ಓದ್ಕೊಬಿಡಿ, ಮುತಾಜ್ ಖಮೇನಿ ಎನ್ನುವವರನ್ನು ಆಯ್ಕೆ ಮಾಡಲಾಗಿದೆ. ಇವರು ಸುಪ್ರೀಂ ಲೀಡರ್ ಆಗಿದ್ದಾರೆ. ಈ ಸುಪ್ರೀಂ ಲೀಡರನ್ನು ಯಾರು ಆಯ್ಕೆ ಮಾಡ್ತಾರೆ ಅಂದರೆ 88 ಸದಸ್ಯರ ಒಂದು ಇದಿದೆ ಅವರಲ್ಲಿ. ಅವರು ಬಂದು ಇದನ್ನು ಸೆಲೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇವರನ್ನು ಸೆಲೆಕ್ಟ್ ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಫೆಬ್ರವರಿ 28ರಂದು ನಡೆದ ಅಮೆರಿಕ ಮತ್ತು ಇಸ್ರೇಲ್ ದಾಳಿಯಲ್ಲಿ ಇಂದಿನ ಸುಪ್ರೀಂ ಲೀಡರ್ ಅಲಿ ಖಮೇನಿ ಮರಣ ಹೊಂದಿದ್ರು. ಅದಾದ ಮೇಲೆ ಮಾರ್ಚ್ 8ರಂದು ಇರಾನ್ ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ ಅವರ ಪುತ್ರನಾದಂಥ ಮುತಾಜ್ ಖಮೇನಿ ಅವರನ್ನು ಅತ್ಯುನ್ನತ ಹುದ್ದೆಗೆ ನೇಮಿಸಿದೆ. ಓಕೆ, ಇನ್ನು ಇರಾನ್ ಯುದ್ಧವನ್ನು ಸ್ಟಾರ್ಟ್ ಮಾಡ್ತಲ್ಲ, ಇದಕ್ಕೊಂದು ಹೆಸರನ್ನು ಕೂಡ ಇಟ್ಟಿದೆ. ಅದುವೇ ರೈಸಿಂಗ್ ಲೈನ್ ರೋರ್ ಅನ್ನುವಂಥ ಹೆಸರನ್ನು ಇದು ಯಾವುದು ಇರಾನ್ ಇಟ್ಟಿತ್ತು. ಇನ್ನು US ಈ ಆಪರೇಷನ್ಗೆ ಏನಂತ ಹೆಸರಿಟ್ಟಿತ್ತು, ಎಪಿಕ್ ಫ್ಯೂರಿ ಎನ್ನುವಂಥ ಹೆಸರನ್ನು ಇಟ್ಟಿತ್ತು. ಇನ್ನು ಇರಾನ್ನ ರಾಜಧಾನಿ ಬಂದು ಟೆಹರಾನ್ ಆಗಿರುವಂಥದ್ದು. ಸ್ನೇಹಿತರೆ, ಇದನ್ನು ಇನ್ಫೋಗ್ರಾಫಿಕ್ಸಲ್ಲಿ ನೋಡೋದಾದರೆ ಇರಾನ್ನ ನೂತನ ಸುಪ್ರೀಂ ಲೀಡರ್ ಮೊಜ್ತಾಬ್ ಖಮೇನಿ. ಅಲಿ ಖಮೇನಿ ನಿಧನದ ನಂತರ ಫೆಬ್ರವರಿ 28ರಂದು ಅಮೆರಿಕ ಇಸ್ರೇಲ್ ನಡುವೆ ಮರಣ ಆಗ್ತಾರೆ. ಅದಾದ ಮೇಲೆ ಇವರನ್ನು ನೇಮಕ ಮಾಡಲಾಗಿದೆ. ಪ್ರಮುಖ ಕಾರ್ಯಾಚರಣೆಗಳು ರೈಸಿಂಗ್ ಲೈನ್, USAದು ಎಪಿಕ್ ಫ್ಯೂರಿ ಕಾರ್ಯಾಚರಣೆಗಳು ನೋಡಿ, ಇಲ್ಲಿ ಸಿಂಬಲ್ ಕೂಡ ಇರುವಂಥದ್ದು. ಮಾರ್ಚ್ 8ರಂದು ಇರಾನ್ನ ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ಗಳು ಆಯ್ಕೆ ಮಾಡಿರುವಂಥದ್ದು ಮೊಜ್ತಾಬ್ ಖಮೇನಿ ಅವರನ್ನು ನೂತನ ನಾಯಕರಾಗಿ ಆಯ್ಕೆ ಆದರೆ 56 ವರ್ಷ ವಯಸ್ಸು ಇವರಿಗೆ. ಇನ್ನು ಟೆಹರಾನ್ ಇರಾನ್ನ ರಾಜಧಾನಿ, ಪ್ರಮುಖ ಆಡಳಿತ ಕೇಂದ್ರ ಅನ್ನೋದು ಕೂಡ ನಿಮಗೆ ಗೊತ್ತಿರಲಿ. ಓಕೆ, ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಮಹಾರಾಷ್ಟ್ರದ ಡೊಂಬಿವಲಿಯಲ್ಲಿ ನಡೆದ ಯಾವ ನೃತ್ಯ ಗಿನ್ನಿಸ್ ದಾಖಲೆಯನ್ನು ಸೇರಿದೆ ಅಂದರೆ ಲೆಜಿಮ್ ನೃತ್ಯ. ಏನಿದು ದಾಖಲೆ, ಯಾಕೆಲ್ಲ ಆಯಿತು, ಅದೆಲ್ಲವನ್ನು ನೋಡೋಣ ಬನ್ನಿ. ಮಹಾರಾಷ್ಟ್ರದ ಸಾಂಪ್ರದಾಯಿಕ ಜಾನಪದ ಕಲೆಯಾದ ಲೆಜಿಮ್ ನೃತ್ಯದಲ್ಲಿ ಇತ್ತೀಚೆಗೆ ದೊಡ್ಡ ಗಿನ್ನಿಸ್ ದಾಖಲೆ ಆಗಿರುವಂಥದ್ದು. ಎಲ್ಲಿ ನಡೀತು ಅಂದರೆ ಡೊಂಬಿವಲಿಯಲ್ಲಿ, ಅಂದರೆ ಠಾಣೆ ಜಿಲ್ಲೆಯಲ್ಲಿ ನಡೀತು, ಮಹಾರಾಷ್ಟ್ರದಲ್ಲಿ. ಮಾರ್ಚ್ 8 ಯಾವ ದಿನ? ಅಂತಾರಾಷ್ಟ್ರೀಯ ಮಹಿಳಾ ದಿನದಂದು ಇದು ನಡೆಯಿತು. ಒಟ್ಟು 9,111 ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರು ಏಕಕಾಲದಲ್ಲಿ ಲೆಜಿಮ್ ನೃತ್ಯ ಮಾಡುವ ಮೂಲಕ ಹೊಸ ಇತಿಹಾಸ ಬರೆದಿದ್ದಾರೆ. ಈ ಬೃಹತ್ ಕಾರ್ಯಕ್ರಮವು ಡೊಂಬಿವಲಿಕರ್ ಏಕ ಸಂಸ್ಕೃತಿ ಪರಿವಾರ್ ಮತ್ತು ಕಲ್ಯಾಣ್ ತಾಲೂಕು ದೈಹಿಕ ಶಿಕ್ಷಣ ಸಮಿತಿ ವತಿಯಿಂದ ಆಯೋಜಿಸಲಾಗಿತ್ತು. ವಿಶೇಷತೆ: ಡೊಂಬಿವಲಿಯ ಸವಾಲಾರಾಮ್ ಮಹಾರಾಜ್ ಕ್ರೀಡಾಂಗಣದಲ್ಲಿ ಸುಮಾರು 5 ಗಂಟೆ 30 ನಿಮಿಷಗಳ ಕಾಲ ಪ್ರದರ್ಶನ ನಡೆದಿತ್ತು. ಇದೊಂದು ದಾಖಲೆ ಆಗ್ತಾ ಇದೆ ಅಂದರೆ ಇದ್ರ ಹಿಂದ್ಗಡೆ ಒಂದು ದಾಖಲೆ ಇರಬೇಕು ತಾನೆ. ಅದೇನಿದು ದಾಖಲೆ ನೋಡೋಣ ಬನ್ನಿ. ಇನ್ನು ಹಳೆಯ ದಾಖಲೆಗಳ ಪ್ರಕಾರ ಈ ಮೊದಲು ದಾಖಲೆ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯಲ್ಲಿತ್ತು. ಅದು 2014ರಲ್ಲಿ 7,338 ವಿದ್ಯಾರ್ಥಿಗಳು ಭಾಗವಹಿಸಿದರು. ಸಾಂಗ್ಲಿಯ
ಛತ್ರಪತಿ ಶಿವಾಜಿ ಕ್ರೀಡಾಂಗಣದಲ್ಲಿ ನಡೆದಿತ್ತು. ಇನ್ನು ಇದ್ರ ಬಗ್ಗೆ ಲೆಜೆಮ್ ನೃತ್ಯದ ಬಗ್ಗೆ ನೋಡೋಣ. ಇದು ಮಹಾರಾಷ್ಟ್ರದ ಅತ್ಯಂತ ಜನಪ್ರಿಯ ಜನಪದ ನೃತ್ಯವಾಗಿದ್ದು ಹೆಚ್ಚಾಗಿ ಗಣೇಶೋತ್ಸವ ಹಾಗೂ ಶಿವಾಜಿ ಜಯಂತಿಯನ್ನು ಪ್ರದರ್ಶಿಸಲಾಗುತ್ತೆ. ಈ ನೃತ್ಯದಲ್ಲಿ ಬಳಸುವ ವಾದ್ಯವನ್ನು ಲೆಜಿಮ್ ಎಂದು ಕರೆಯುತ್ತಾರೆ. ಆ ಕಾರಣಕ್ಕೆ ಇದನ್ನು ಹೆಸರುತ್ತಾರೆ. ಮರದ ತುಂಡು ಮತ್ತು ಲೋಹದ ಸಣ್ಣ ಜಿಂಗಲ್ಗಳು ಅಂದರೆ ತಾಳಗಳನ್ನು ಹೊಂದಿರುವಂಥದ್ದು. ಇದು ಕೇವಲ ನೃತ್ಯವಲ್ಲ, ದೈಹಿಕ ವ್ಯಾಯಾಮ ಹಾಗೂ ಶಿಸ್ತಿನ ಸಂಕೇತವೂ ಆಗಿದೆ. ಈ ಹೊಸ ದಾಖಲೆಯು ಮಹಾರಾಷ್ಟ್ರದ ಸಾಂಸ್ಕೃತಿಕ ಪರಂಪರೆಯನ್ನು ಜಾಗತಿಕ ಮಟ್ಟದಲ್ಲಿ ಮತ್ತೊಮ್ಮೆ ಎತ್ತಿ ಹಿಡಿದಿದೆ. ಇದನ್ನು ಇನ್ಫೋಗ್ರಾಫಿಕ್ಸಲ್ಲಿ ನೋಡೋಣ. ನೋಡಿ ಹೇಗಿರುತ್ತೆ ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ. ಈ ಹಿಂದಿನ ಹಳೆಯ ದಾಖಲೆಗಳು ನೋಡೋಣ. ಲೆಜಿಮ್ ನೃತ್ಯ ಹೊಸ ಗಿನ್ನಿಸ್ ದಾಖಲೆ ಇತಿಹಾಸ ಅಂತ ಇದೆ. ಇಲ್ಲಿ ನೋಡಿ, ಈ ಹಿಂದೆ ಹಳೆಯದು 2014ರಲ್ಲಿ 7338 ಜನ ವಿದ್ಯಾರ್ಥಿಗಳು ಭಾಗವಹಿಸಿದರು. ಸಾಂಗ್ಲಿಯಲ್ಲಿ ಸಾಂಗ್ಲಿ ಶಿಕ್ಷಣ ಸಂಸ್ಥೆ. ಇನ್ನು ಈಗ ಹೊಸ ದಾಖಲೆ ನೋಡಿ 2026 9011 ಇದನ್ನು ಕೇಳ್ತಾರೆ ಎಷ್ಟು ಜನ ಅಂತ ಭಾಗವಹಿಸಿದ್ದರು ಎಂದು. ಅಂದರೆ ಮಾರ್ಚ್ 8ರಂದು ಎಲ್ಲಿ ಆಯೋಜನೆ ಅಂದರೆ ಡೊಂಬಿವೆಲ್ಲಿಯಲ್ಲಿ ಡೊಂಬಿವೆಲ್ ಏಕ್ ಸಂಸ್ಕೃತ ಪರಿವಾರ ಆಯೋಜಿಸಿತ್ತು. ಇನ್ನು ವಾದ್ಯ ಲೆಜಿಮ್ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಲೆಜಿಮ್ಸ್, ಮರದ ತುಂಡು ಮತ್ತು ಲೋಹದ. ಅಂದರೆ ನಿಮಗೆ ಹೈಸ್ಕೂಲ್ಗಳೆಲ್ಲ ಲೆಜಿಮ್ಸ್ ಡ್ಯಾನ್ಸ್ ಮಾಡಿಸಿರ್ತಾರೆ ಅಂದ್ಕೊಳ್ತಿದ್ದೀನಿ. ಈ ಲೆಜಿಮ್ ಅಂದರೆ ನಿಮಗೆ ಗೊತ್ತಾಗುತ್ತೆ. ಈ ಚಿತ್ರವನ್ನು ನೋಡಿದಾಗ ನಿಮಗೆ ಲೆಜಿಮ್ ಅಂದರೆ ಏನು ಅಂತ ಗೊತ್ತಾಗುತ್ತೆ. ನಾವು ಬಾಯಿ ಮಾತಲ್ಲಿ ಹೇಳೋಕ್ಕಿಂತ ನಿಮ್ಗೆ ಈ ಚಿತ್ರದಲ್ಲಿ ಗೊತ್ತಾಗುತ್ತೆ. ಇದು ಕೇವಲ ನೃತ್ಯವಲ್ಲ, ವ್ಯಾಯಾಮ ಸಿಕ್ತು ಗೊತ್ತು. ಇದು ಗಣೇಶ ಮತ್ತು ಇದರಲ್ಲಿ ಆಚರಣೆ ಮಾಡ್ತಿದ್ರು. ಇನ್ನು ಮುಂದಿನ ಪ್ರಶ್ನೆ, ಭಾರತದ ಮೊದಲ ರಿಂಗ್ ಮೆಟ್ರೋ ಎಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದರು ಅಂದರೆ ದೆಹಲಿ. ಭಾರತದ ಮೊದಲ ರಿಂಗ್ ಮೆಟ್ರೋ ಸ್ನೇಹಿತರೆ, ಭಾರತದ ಮೊದಲ ರಿಂಗ್ ಮೆಟ್ರೋವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೆಹಲಿಯಲ್ಲಿ ಉದ್ಘಾಟಿಸಿದರು. ಮಾರ್ಚ್ 8, 2026ರಂದು ದೆಹಲಿಯ ಮೆಟ್ರೋದ 2 ಹೊಸ ಕಾರಿಡಾರ್ಗಳಿಗೆ ಚಾಲನೆ ನೀಡಿದರು. ಅವುಗಳ ಅಂಶ ಇಲ್ಲಿದೆ ನೋಡಿ. ಪಿಂಕ್ ಲೈನ್ ವಿಸ್ತರಣೆ, ಮಸ್ಜಿದ್ ಪಾರ್ಕ್ನಿಂದ ಮೌಜ್ಪುರ್ ಬಾಬರ್ಪುರ್ ವರೆಗಿನ 12.3 ಕಿಲೋಮೀಟರ್ ಮಾರ್ಗವನ್ನು ಹೊಸದಾಗಿ ಸೇರ್ಪಡೆಗೊಳಿಸಲಾಗಿದೆ. ಈ ಹೊಸ ಸೇರ್ಪಡೆಯೊಂದಿಗೆ ಪಿಂಕ್ ಲೈನ್ನಲ್ಲಿ ಒಟ್ಟು 71.59 ಕಿಲೋಮೀಟರ್ ಉದ್ದದ ವೃತ್ತಾಕಾರ ಮಾರ್ಗವಾಗಿ ರಿಂಗ್ ರೋಡ್ ಬದಲಾಗಿದೆ. ಇದು ಇಡೀ ನಗರವನ್ನು ಒಂದು ಪೂರ್ಣ ವೃತ್ತದಂತೆ ಸುತ್ತುವರೆದಿದ್ದರಿಂದ ಇದಕ್ಕೆ ಮೊದಲ ಸಂಪೂರ್ಣ ಕಾರ್ಯಾಚರಣೆ ಆಗಿರೋದ್ರಿಂದ ಇದನ್ನು ರಿಂಗ್ ಮೆಟ್ರೋ ಅಂತ ಕರೀತಾರೆ. ಅಂದರೆ ನಮ್ಮ ಬೆಂಗಳೂರಲ್ಲಿ ನೀವು ನೋಡಿರ್ಬೋದಲ್ಲ, ರಿಂಗ್ ರೋಡ್ ಹೆಂಗಿದೆಯೋ ಅಲ್ಲಿ ರಿಂಗ್ ಮೆಟ್ರೋ ಆಗಿರುವಂಥದ್ದು. ಇದನ್ನು ಇನ್ಫೋಗ್ರಾಫಿಕ್ಸಲ್ಲಿ ನೋಡೋಣ. ಸ್ನೇಹಿತರೆ, ಇನ್ಫೋಗ್ರಾಫಿಕ್ಸಲ್ಲಿ ನೋಡೋದಾದರೆ ಭಾರತದ ಮೊದಲ ರಿಂಗ್ ಮೆಟ್ರೋ ಯಾವುದು ಅಂದರೆ ದೆಹಲಿಯಲ್ಲಿ, ಅದು ಪಿಂಕ್ ಲೈನ್. ಭಾರತದ ಮೊದಲ ರಿಂಗ್ ಮೆಟ್ರೋ ಒಟ್ಟು 71.56 ಕಿಲೋಮೀಟರ್ ಉದ್ದವನ್ನು, ಇದು ಸಂಪೂರ್ಣ ನಗರವನ್ನು ಆವರಿಸಿರುವಂಥದ್ದು. ಹೊಸದಾಗಿ ಎಷ್ಟು ಸೇರ್ಪಡೆಯಾಗಿದೆ 12.9. ಇನ್ನು ನೂತನ ಕಾರಿಡಾರ್ಗಳ ಅಭಿವೃದ್ಧಿ ಎನ್ನುವಂಥದ್ದು ನಿಮ್ಗೆ ಗೊತ್ತಿದೆ. ಮೆಜೆಂಟಾ ಲೈನ್ ಅಂದರೆ ನಿಮ್ಗೆ ಗೊತ್ತಿದೆಯಲ್ಲ, ಪಿಂಕ್ ಲೈನ್. ಇನ್ನು ಎಂದು ಉದ್ಘಾಟನೆ ಅಂದರೆ ಮಾರ್ಚ್ 8 ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದರು. ಇನ್ನು ಸ್ನೇಹಿತರೆ, ಇದು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿತ್ತು. ಸ್ನೇಹಿತರೆ, ಇಂತಹದೇ ಕರೆಂಟ್ ಅಫೇರ್ಸ್ಗಾಗಿ ನಮ್ಮ ಚಾನಲನ್ನು ಸದಾ ಫಾಲೋ ಮಾಡ್ತಾ ಇರಿ. ಫೇಸ್ಬುಕ್ಕಲ್ಲೂ ಕೂಡ ಇದು ಅವೈಲಬಲ್ ಇದೆ. ಇನ್ನು ಇದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ, PSTR ಯಾರಾದರೂ ತಯಾರಿ ಮಾಡ್ತಾ ಇದ್ದರೆ ಅವರಿಗೆ ಕ್ಲಾಸ್ಗಳು ಕೂಡ ಇಲ್ಲಿರುವಂಥದ್ದು. ಓಕೆ, ಧನ್ಯವಾದಗಳು ಸ್ನೇಹಿತರೆ. ಜೈ ಕರ್ನಾಟಕ.